ಹೀಗೆ ಕಾವೇರಿ ಕೊಳ್ಳದಲ್ಲಿ ಕಿಚ್ಚು ಹೊತ್ತಿ ಉರಿತಾ ಇರುವಂತಹ ಸಂದರ್ಭದಲ್ಲಿ ವರುಣ ಕೃಪೆ ತೋರಿದ್ದಾನೆ. ಉತ್ತಮ ಮಳೆಯಿಂದಾಗಿ ಕಾವೇರಿ ಪಾತ್ರದ ಡ್ಯಾಂಗಳು ನಿಧಾನವಾಗಿ ಭರ್ತಿಯಾಗ್ತಾ ಇದೆ. ಇದರಿಂದ ರೈತರು ನಿಟ್ಟುಸಿರು ಬಿಡುವಂತಾಗಿದೆ. ಆದರೆ ನದಿಗೆ ನೀರು ಬಿಡಬೇಡಿ, ನಾಲೆಗೆ ಬಿಡಿ ಮೊದಲಿಗೆ ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ನೀರನ್ನು ಹಿಡಿದಿಟ್ಕೊಳ್ಳೋಕೆ ಆಗಲ್ಲ ಅಂತಿರುವಂತಹ ಡಿ ಕೆ ಶಿವಕುಮಾರ್ ಯಾರೂ ನದಿಗೆ ಇಳಿಬೇಡಿ ಅಂತ ಸೂಚನೆ ಕೊಡ್ತಿದ್ದಾರೆ. ಹನಿ ನೀರಿಗೂ ಹಾಹಾಕಾರ, ಕರ್ನಾಟಕದ ಮೇಲೆ ಬರೆ ಎಳೆದ ಪ್ರಾಧಿಕಾರ, ಕಾವೇರಿ ಕೊಳ್ಳದಲ್ಲಿ ಪ್ರತಿಭಟನಾ ಸಮರ, ಮುನಿಸಿಕೊಂಡಿದ್ದ ವರುಣ ದೇವ ಇದೆಲ್ಲವನ್ನ ಕಂಡು ಕೃಪೆ ತೋರಿದ್ದಾನೆ. ಕಾವೇರಿ ಕೊಳ್ಳದಲ್ಲಿ ಉತ್ತಮ ಮಳೆಯಾಗ್ತಿದ್ದು ಕಾವೇರಿ ನದಿ ಪಾತ್ರದ ಡ್ಯಾಂಗಳಲ್ಲಿ ಒಳಹರಿವು ಹೆಚ್ಚಾಗಿದೆ. ಕಾವೇರಿ ಕಿಚ್ಚಿನ ಮಧ್ಯೆ ಕೃಪೆ ತೋರಿದ ವರುಣ. ತುಂಬುತ್ತಿವೆ ಕಾವೇರಿ ಕೊಳ್ಳದ ಡ್ಯಾಂಗಳು. ನೀರು ಹಿಡಿದಿಟ್ಟುಕೊಳ್ಳಲು ಆಗಲ್ಲ ಎಂದ ಡಿಕೆ. ಕಾವೇರಿ ಕಿಚ್ಚು ಧಗಧಗಿಸಿತ್ತು. ತಮಿಳುನಾಡಿಗೆ 3500 ಟಿಎಂಸಿ ನೀರು ಬಿಡಬಾರದು ಅಂತ ರೈತರು ಬೀದಿಗಿಳಿದಿದ್ರು. ಈ ನಡುವೆ ವರುಣದೇವ ಕೃಪೆ ತೋರಿದ್ದು ಕಬಿನಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಕೇರಳದ ವಯನಾಡಿನಲ್ಲಿ ಉತ್ತಮ ಮಳೆ ಆಗ್ತಿರೋದ್ರಿಂದ ಕಬಿನಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಈ ಬಗ್ಗೆ ಮಾತನಾಡಿರೋ ಸಿಎಂ ಡಿಕೆ ಶಿವಕುಮಾರ್, ಇನ್ನೂ ನಾವು ನೀರು ಬಿಟ್ಟಿಲ್ಲ, ಸಂಜೆ ವೇಳೆಗೆ ಡ್ಯಾಂ ಭರ್ತಿಯಾಗುವ ಸಾಧ್ಯತೆ ಇದೆ, ನೀರನ್ನ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂದಿದ್ದಾರೆ. ಇನ್ನ ನೀರು ಬಿಟ್ಟಿಲ್ಲ, ಆದ್ರೆ ಸಾಯಂಕಾಲದಷ್ಟೊತ್ತಿಗೆ ನೀರು ಬಹುಶಃ ಒಂದು ಡ್ಯಾಮ್ ತುಂಬುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀರನ್ನು ನಾನು ಹಿಡ್ಕೊಳ್ಳಕ್ಕೆ ಆಗುದಿಲ್ಲ. ನಾಳೆ ನಮ್ಮ ಎಲ್ಲ ಆಗಲೇ ತಮಿಳುನಾಡವರು ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಅಂತೇಳಿ ಇವತ್ತು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಹೌದು, ಕಬಿನಿ ಜಲಾಶಯ 83% ಭರ್ತಿಯಾಗಿದೆ. 19.5 ಟಿಎಂಸಿ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಈಗಾಗಲೇ 17 ಟಿಎಂಸಿ ನೀರು ತುಂಬಿದೆ. ದಿನದಿಂದ ದಿನಕ್ಕೆ ಒಳಹರಿವು ಹೆಚ್ಚಾಗಿದೆ. ಅದೇ ರೀತಿ ಕಾವೇರಿ ಕೊಳ್ಳದ ಮತ್ತೊಂದು ಜಲಾಶಯ ಹೇಮಾವತಿ ಒಳಹರಿವು ಕೂಡ ಹೆಚ್ಚಿದ್ದು ಡ್ಯಾಂ ನಿಧಾನವಾಗಿ ಭರ್ತಿಯಾಗ್ತಿದೆ. ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ, ಈ ಬಾರಿ ಕಾಲುವೆ ನೀರನ್ನ ನಂಬಿಕೊಂಡು ಯಾರು ಕೂಡ ಬೆಳೆಯನ್ನ ಮಾಡಬಾರ್ದು ಅಂತೇಳಿ. ಹಾಗಾಗೇನೆ ಬಹುತೇಕ ಬೆಳೆಗೆ ನೀರು ಕೊಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಸರ್ಕಾರ ಈಗಾಗಲೇ ಹೇಳ್ಬಿಟ್ಟಿದೆ. ಜೊತೆಗೆ ಈ ಬಾರಿ ಮಳೆ ಏನು ಕೊರತೆ ಆಗಿದೆ, ಇದು ಈಗಿರ್ತಕ್ಕಂಥ ನೀರು ಮುಂದಿನ ಬೇಸಿಗೆವರೆಗೂ ಕೂಡ ಇರಬೇಕಾಗತ್ತೆ. ಹಾಗಾಗಿನೇ ಇವಾಗ ಒಂದಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹ ಆಗಿ ನೀರು ಉಳ್ಕೊಂಡ್ರೆ ಮಾತ್ರ ಮುಂದಿನ ಬೇಸಿಗೆಗೆ ಕುಡಿಯೋ ನೀರಿಗೆ ಇರ್ಬೋದು ಅಥವಾ ಜನ ಜಾನುವಾರುಗಳಿಗೆ ಒಂದಷ್ಟು ಬೇಕಾಗಿರ್ತಕ್ಕಂಥ ನೀರು ಬಳಕೆಗೆ ಸಾಧ್ಯ ಆಗುತ್ತೆ. ಈ ನಡುವೆ ಇಷ್ಟೆಲ್ಲ ಕೊರತೆಗಳ ನಡುವೆ ತಮಿಳುನಾಡಿಗೆ ನೀರನ್ನ ಹೇಗೆ ಬಿಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಈ ಭಾಗದ ಜನರದ್ದು. ಅಂದ್ರೆ ನಮಗೆ ಬೆಳೆಗೆ ನೀರಿಲ್ಲ, ಈ ಬಾರಿ ಅಂದ್ರೆ ಈ ವರ್ಷದ ಬೇಸಿಗೆನಲ್ಲಿ ಕುಡಿಯೋದಕ್ಕೆ ನೀರು ಸಿಗುತ್ತೋ ಇಲ್ವೋ ಅಂತಕ್ಕಂಥ ಆತಂಕ ಇದೆ. ಹಾಗಾಗಿ ಯಾವುದೇ ಕಾರಣದಿಂದ ಹೇಮಾವತಿ ಜಲಾಶಯದ ನೀರನ್ನ ಹರಿಸಬಾರದು ಅಂತಕ್ಕಂಥ ಆಗ್ರಹ ಈ ಭಾಗದ ರೈತರದ್ದು ಕೂಡ ಇದೆ. ಹೌದು, ಇವತ್ತಿನ ಪರಿಸ್ಥಿತಿಯಲ್ಲಿ ಡ್ಯಾಂ ನಿಧಾನವಾಗಿ ತುಂಬುತ್ತಿರಬಹುದು. ನಾಳೆ ಮಳೆ ಬರುತ್ತಾ, ಇದೇ ಒಳಹರಿವು ಇರುತ್ತಾ ಅನ್ನೋದನ್ನ ಯಾರು ಊಹೆ ಮಾಡೋದಕ್ಕೆ ಆಗಲ್ಲ. ಹೀಗಾಗಿ ರೈತರು ನದಿಗೆ ನೀರು ಬಿಡಬೇಡಿ, ನಾಲೆಗಳಿಗೆ ನೀರು ಬಿಡಿ ಅಂತ ಆಗ್ರಹಿಸಿದ್ದಾರೆ. ನದಿಗೆ ಇಳಿದು ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಸಿಎಂ ಡಿಕೆ, ಯಾರು ನದಿಗೆ ಇಳಿಯಬೇಡಿ, ನಾನೆಲ್ಲಿ ನೀರು ನಿಲ್ಲಿಸಲು ಆಗುತ್ತೆ, ಡ್ಯಾಂ ತುಂಬೋಗಿದೆ ಅಂತ ಹೇಳಿದ್ದಾರೆ. ಡ್ಯಾಂ ತುಂಬಿರೋದ್ರಿಂದ ಮುಂದೇನು ಮಾಡಬೇಕು ಅನ್ನೋದನ್ನ ಸರ್ವಪಕ್ಷ ಸಭೆಯಲ್ಲಿ ಚರ್ಚಿಸಿ ನಿರ್ಧರಿಸ್ತೀನಿ ಅಂತಾನು ಹೇಳಿದ್ದಾರೆ. ತಾಯಿ ಕಾವೇರಿ ಇವತ್ತು ಕೃಪೆ ನಮ್ಮ ಮೇಲೆ ತೋರಿಸಿದ್ದಾರೆ. ಸೊ ಹೋರಾಟಗಾರರು ಹಂಗಂತ ನೀರು ಹಿಡಿತೀನಿ ಅಂತ ಯಾರು ಹೋಗ್ಬಿಡಿ, ಅಲ್ಲಿ ಹೋಗಿ ಅಡ್ಡಗಿಡ್ಡ ಮಲಗಕ್ಕೆ ನೀರನ್ನ ನಾವು ಬಿಡುದಿಲ್ಲ ಅಂತೇಳಿ ಯಾರ ಪ್ರಾಣನೂ ಹೆಚ್ಚು ಕಮ್ಮಿ ಆಗಬಾರ್ದು. ಯಾಕೆಂದ್ರೆ ನಾನು ನೋಡಿದೆ ಅಲ್ಲೆಲ್ಲ ಒಳಗೆ ನಿಂತ್ಕೊಳ್ಳೋದು, ಅಡ್ಡ ನಿಂತ್ಕೊಳ್ಳೋದು, ನೀರು ಬಿಡುದಿಲ್ಲ ಅನ್ನೋದು, ಸರ್ಟಿಫಿಕೇಟ್ ನಿಂತ್ಕೊಳ್ಳೋದು ಯಾವುದೋ ಸಂದರ್ಭದಲ್ಲಿ. ಸೊ ಪೊಲೀಸ್ ಅವ್ರಿಗೂ ಹೇಳಿದ್ದೀನಿ, ಹಂಗಂತ ಹೋಗಿ ಒಳ್ಳೆಲ್ಲ ಅಡ್ಡ ನಿಂತ್ಕೊಳ್ಳೋದು, ನೀರು ಹೋಯ್ತಾ ಇದೆ ಅಂತ ಹೇಳೋದು, ಕೆಳಗಡೆಯಿಂದ ಹೋಗ್ತಾ ಇದೆ. ಈಗೆಲ್ಲ ನಾನು ನಿಲ್ಸಕ್ಕಾಯ್ತಿದ್ದೆ ಹೇಳಿ, ನಾನು ನಿಲ್ಲಕ್ಕೆ ನಿಲ್ಸಕ್ಕಾಗುದಿಲ್ಲ. ಈಗ ನಾನು ಬಿಡುದಿಲ್ಲ ಅಂತ ನಾನಾಗ್ಲಿ, ಯತೀಂದ್ರಾಗ್ಲಿ, ಸಂಘಟನೆಗಾರರಾಗ್ಲಿ ನಾವೆಲ್ಲ ಹೇಳಿದ್ರೆ ನೀರನ್ನ ಹಿಡ್ಕೊಳಕ್ ನಮ್ಗೆ ಆಗುದಿಲ್ಲ. ಇನ್ನೊಂದು ಗಂಟೆನೋ 1.5 ಗಂಟೆನೋ ಡ್ಯಾಮು ತುಂಬ್ತಾ ಇದೆ ಅಂತೇಳಿ ನನಗೆ ವರದಿ ಬಂದಿದೆ. ಹಿಡಿಲಿಕ್ಕೆ ಸಾಧ್ಯನೇ, ಹೋರಾಟಗಾರರು ಹೋಗಲ್ಲಿ ಮಲಗ್ಲಿಕ್ಕೆ ಸಾಧ್ಯನೇ. ರೈತರು ನಾಲೆಗಳಿಗೆ ನೀರು ಬಿಡಿ ಅಂತಿದ್ದಾರೆ. ಸದ್ಯ ನದಿಗೆ ನೀರು ಬಿಟ್ರೆ ಅದು ತಮಿಳುನಾಡಿಗೆ ತಲುಪುತ್ತೆ. ಹೀಗಾಗಿ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಮಂಡ್ಯದಲ್ಲಿ ಇವತ್ತು ಕೂಡ ಪ್ರತಿಭಟನೆ ಮುಂದುವರಿದಿದೆ. ಹೆದ್ದಾರಿಯಲ್ಲಿ ಟೀ ಕಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.